ಇವರಿಬ್ಬರು ಸಿಕ್ಕಿದ್ರು. ಅವರಿಗೆ ಆಶ್ಚರ್ಯ ಆಗ್ತಾ ಉಂಟು ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತಿದ್ದೀನಲ್ಲ. ಯುಕ್ತ ನೀನು ಹೇಳು, ಬಹಳ ದಿನಗಳನ್ನು ನಮ್ಮನ್ನು ಮೀಟ್ ಆಗಿದ್ದಲ್ಲ, ಬಹಳ ದಿವಸಗಳು ಬಸ್ಸಲ್ಲಿ ಸಿಗುದಿಲ್ಲ. ಈಗೆಲ್ಲ ಇಲ್ಲಿ ತುಂಬಾ ಕಾಂಪಿಟೇಷನ್. ಇವಳು ಕೂಡ ಪಾರ್ಟಿಸಿಪೇಟ್ ಮಾಡಿದಲ್ಲ. ಎಷ್ಟು ಪ್ರೈಸ್ ಸಿಕ್ಕಿದೆ? ಮಂಗಳೂರಿಗೆ ಬಂದ್ರೆ ಐಡಿಯಲ್ ಇದ್ದ ಐಸ್ ಕ್ರೀಮ್ ತಿನ್ನೇಬೇಕು ನೀವು. ಯುಕ್ತ ಹೇಳಿದ ಮೇಲೆ ತಿನ್ಲೇಬೇಕಲ್ಲ. ನೀನೆಂತ ಹೇಳ್ತೀಯಾ? ಹಾಯ್ ಎಲ್ರಿಗೂ, ನಮ್ಮ ಬ್ಲಾಗ್ ನೋಡುವ ಎಲ್ಲರಿಗೂ ಹಾಯ್. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದಲ್ಲ, ಇವಳೆಂತ ಕನ್ನಡ ಮಾತಾಡ್ತಿದ್ದಾಳೆ ಅಂತ. ಎಂತ ಇಲ್ಲ ಗೊತ್ತಿಲ್ಲ, ನಂಗೆ ಅನಿಸುತ್ತೆ ಇವತ್ತೊಂದು ಕನ್ನಡ ಬ್ಲಾಗ್ ಮಾಡುವ ಅಂತ. ಅಂದರೆ ನಾನು ಯಾವಾಗಲೂ ತುಳುವಲ್ಲಿ ಬ್ಲಾಗ್ ಮಾಡೋದು, ಹಿಂದಿಯಲ್ಲಿ ಕೂಡ ಒಂದು ಟ್ರೈ ಮಾಡಿದ್ದೆ ನನ್ನ ಫ್ರೆಂಡ್ಸ್ ಜೊತೆ. ಇವತ್ತೊಂದು ಕನ್ನಡದಲ್ಲಿ ಮಾಡುವ ಅಂತ ಬ್ಲಾಗ್ ಅನಿಸಿತ್ತು, ಅದಕ್ಕೆ ಕನ್ನಡ ಮಾತಾಡ್ತಿದ್ದೀನಿ. ನನಗೆ ಕನ್ನಡ ಬರ್ತದೆ, ಆದರೆ ದಿವಸ ಮಾತಾಡೋದಿಲ್ಲಲ್ಲ ಕನ್ನಡ. ಮನೆಯಲ್ಲಿ ನಾವು ತುಳು ಮಾತಾಡೋದು, ಹಾಗಾಗಿ ಕನ್ನಡ ಸ್ವಲ್ಪ ಅಂದರೆ ತುಳು ಮತ್ತು ಕನ್ನಡ ಮಿಕ್ಸ್ ಆಗ್ತದೆ ನನ್ನದು. ಅದೇ ಕನ್ನಡ ಒಳ್ಳೆಯ ಕನ್ನಡ ಮಾತಾಡ್ತೇನೆ ನಾನು. ಬೇಸಿಕ್ ಅಂದರೆ ಪ್ರೈಮರಿ ಎಜುಕೇಷನ್ ಕಲ್ತದ್ದೆ ಕನ್ನಡದಲ್ಲಿ. ಸೊ ಕನ್ನಡ ಹಾಗೆ ಬರ್ತದೆ ನನಗೆ ಕನ್ನಡ. ಈಗ ಎಂತ ಗೊತ್ತುಂಟಾ, ಇವತ್ತು ವೀಕೆಂಡ್ ಫಸ್ಟ್ ಎಂತ ನಂದು ವೀಕೆಂಡದಲ್ಲಿ ಕೆಲಸ, ಬಟ್ಟೆ ಎಲ್ಲ ಒಗ್ದಾಕೋದು. ನಾನೆಂತ ಎದ್ದ ಕೂಡಲೇ ಮಳೆ ಇರಲಿಲ್ಲ. ಸೊ ನಾನು ಎನಿಸಿದೆ ಬಿಸಿಲೇ ಇರ್ಬೋದು, ಸೊ ಬಟ್ಟೆ ಎಲ್ಲ ಒಗ್ದಾಕು ಅಂತ ಒಗ್ದಾಕಿದೆ. ಮತ್ತೆ ಒಗ್ದಾದ್ಮೇಲೆ ಮಳೆ ಬಂತು. ಅದಕ್ಕೆ ಈಗ ಅವಸ್ಥೆ ನೋಡಿ, ಎಲ್ಲ ಒಳಗಡೆ ಎಲ್ಲ ಬಟ್ಟೆಯನ್ನು ಹಾಕಿಬಿಟ್ಟಿದ್ದೇನೆ. ಮತ್ತೆಂತ ಮಾಡೋದಲ್ಲ, ಮಳೆಗಾಲದೊಂದು ಕಷ್ಟ. ಮತ್ತು ಈಗ ನಾನು ಹೊರಟದ್ದೆಲ್ಲಿಗೆ ಅಂದರೆ, ನಾನು ಟೆಂಪಲ್ಗೆ ಹೋಗಲಿಕ್ಕೆ, ಕೊರಗಜ್ಜಂದು ಟೆಂಪಲ್ಗೆ ಹೋಗಬೇಕು ಅಂತ ಮಂಡೆಯಿಂದ ಅನಿಸ್ತಾ ಇತ್ತು. ಹಾಗಾಗಿ ಇವತ್ತು ಹೋಗ್ತಿದ್ದೇನೆ, ಇವತ್ತು ಸ್ಯಾಟರ್ಡೇ. ಮತ್ತು ನನ್ನ ಫ್ರೆಂಡ್ ಒಬ್ಬಳು, ಅವಳ ಅಜ್ಜಿ ಮನೆ ಅಂತ ಗೊತ್ತುಂಟ, ಇಲ್ಲಿ ನಮ್ಮ ಊರಲ್ಲಿ. ಸೊ ಅವಳು ಏನಿಸಿದ್ಲು, ನನಗೆ ಅಜ್ಜಿ ಮನೆಗೆ ಬರಲಿಕ್ಕೆ ಉಂಟು, ಬಂದೆ ನಿಮಗೆ ಸಿಗ್ತೇನೆ ಅಂತ. ಈಗ ಎಂತ ಅವಳದು ಅಜ್ಜಿ ಮನೆ ಇಲ್ಲಿ ಅಲ್ಲ, ಅವಳಿರೋದು ಸುರತ್ಕಳಲ್ಲಿ. ನಾನು ಹೇಳಿದೆ ನಾನು ಸುರತ್ಕಲ್ಲಿಗೆ ಬರ್ತೇನೆ, ನಾವು ಟೆಂಪಲ್ಗೆ, ನೀನು ಕೂಡ ಬಾ ನನ್ನ ಜೊತೆ, ಟೆಂಪಲ್ಗೆ ಹೋಗಿ ಆದಮೇಲೆ ಈಚೆ ಬರುವ ಅಂತ. ಅದಕ್ಕೆ ಅವಳು ಓಕೆ ಅಂತ ಹೇಳಿದ್ಲು. ಈಗ ಅಲ್ಲಿಗೆ ಅವಳ ಜೊತೆ ವ್ಲಾಗ್ ಮಾಡ್ತೇನಲ್ಲ, ಅವಳಿಗೆ ಆಶ್ಚರ್ಯ ಆಗ್ಬೋದು. ಫಸ್ಟೇ ನನ್ನ ಫ್ರೆಂಡ್ಸ್ ಹೇಗೆ ಗೊತ್ತುಂಟಲ್ಲ ನಿಮಗೆ, ತುಳುವಲ್ಲಿ ವ್ಲಾಗ್ ಮಾಡಿದ್ದು ಅವರು ಮಾತಾಡೋದಿಲ್ಲ, ಅಂದರೆ ವಿಡಿಯೋ ಎದುರಲ್ಲಿ ಅವರು ಮಾತಾಡೋದು ಕಮ್ಮಿ, ಮತ್ತೆ ಎಷ್ಟು ಬೇಕಾದರೂ ಮಾತಾಡ್ತಾರೆ. ಈಗ ನಾನು ಕನ್ನಡದಲ್ಲಿ ವ್ಲಾಗ್ ಮಾಡಿದ್ದೇನೆ ಅಂತ ಅನಿಸಿದರೆ ಅವಳು ಮಾತಾಡೋದಿಲ್ವಾ ಅಂತ, ಅದು ಕೂಡ ಟ್ರೈ ಮಾಡ್ತೇನೆ ಅವಳು ಮಾತಾಡಲಿಕ್ಕೆ. ಹೋಗುವ, ಮಳೆ ಈಗ ಕೂಡ ಬರ್ತಾ ಉಂಟು. ಮಳೆ ಬಂದರೆ ಹೋಗ್ಲಿಕ್ಕೆ ಕಷ್ಟ ಅಲ್ಲ. ಈಗ ನನಗೊಂದು 12 ಗಂಟೆಗೆ ನನಗೆ ಸುರತ್ಕಲ್ಗೆ ಹೋಗಿ ಬಸ್ ಉಂಟು. ನಮ್ಮ ಊರಲ್ಲಿ ಎಂತ ಹೌದಾ, ಲಿಮಿಟೆಡ್ ಬಸ್, ನಮಗೆ ಹಾಫ್ ಆನ್ ಅವರಿಗೆ ಇಲ್ಲ 1 ಗಂಟೆಗೆ ಒಂದು ಬಸ್ ಇರೋದು. ಅದು ಕೂಡ ಆಫ್ಟರ್ನೂನ್ ಸ್ವಲ್ಪ ಕಮ್ಮಿಯೇ ಬಸ್ ಟ್ರಾವೆಲ್ ಇರೋದು. ನಿಮಗೆ ನನ್ನ ಬ್ಯಾಕ್ಗ್ರೌಂಡ್ ನೋಡಿ, ಎಲ್ಲ ಬಟ್ಟೆಯನ್ನು ಇಲ್ಲಿ ಒಳಗೆ ಹಾಕಿದ್ದೇನೆ. ಮತ್ತೆ ಎಂತ ಮಾಡೋದಲ್ಲ ಮಳೆಯಲ್ಲಿ. ಅಮ್ಮ ಈಗ ಬೈತಿದ್ರು, ನೀನೆಲ್ಲ ಬಟ್ಟೆಯನ್ನು ಉಳ್ದಾಕಿದೆಯಲ್ಲ, ನನಗೇನು ಕೆಲಸ ಅಂತ. ಅವರೆಂತ ಮಾಡ್ತಾರೆ ಗೊತ್ತು ನನಗೆ, ಈಗ ಸ್ವಲ್ಪ ಬಿಸಿಲು ಬಂದರೆ ಸಾಕು, ಮಳೆಗಾಲದಲ್ಲಿ ಸ್ವಲ್ಪ ಬಿಸಿಲು ಬರ್ತದಲ್ಲ, ಆಗ ಎಂತ ಮಾಡೋದು, ಬಟ್ಟೆಯನ್ನೆಲ್ಲ ಹೊರಗೆ ಹಾಕೋದು. ಮತ್ತು ಅವ್ರಿಗೆ ಗೊತ್ತುಂಟು ಮಳೆ ಅಂದರೆ ಬಿಸಿಲು ತುಂಬ ಹೊತ್ತು ಇರುವುದಿಲ್ಲ ಅಂತ. ಅರ್ಧ ಗಂಟೆಯಲ್ಲಿ ಮಳೆ ಬರ್ತದೆ, ಎಲ್ಲ ಬಟ್ಟೆಯನ್ನು ಒಳಗೆ ತಂದು ಹಾಕ್ತಾರೆ. ಈಗ ಮಳೆ ಬಂದ ತಪ್ಪು ಕೂಡ ನಂದು, ನನಗೆ ಬೈತಾರೆ, ನೀನೆಲ್ಲ ಇವತ್ತೇ ಒಗ್ದಾಕಿದ್ಯಲ್ಲ ಅಂತ. ನಾನೆಂತ ಮಾಡೋದು, ನಾನು ವೀಕೆಂಡಲ್ಲಿ ಹೋಗಿದ್ದಲ್ಲ. ಹಾಗೆ ಅಮ್ಮನದ್ದು ಕೂಡ ಅದೊಂದು ಕಾಮಿಡಿ ಆಗ್ತದೆ. ಅವರಿಗೆ ಕೂಡ ಕಷ್ಟ ಅಲ್ಲ ಬಟ್ಟೆ, ಅದು ಇಲ್ಲದೆ ನಿಮಗೆ ಬಟ್ಟೆ ಒದ್ದೆ ಬಟ್ಟೆ ಅಲ್ಲ, ಅದು ಹೆಚ್ಚು ದಿವಸ ಇದ್ದರೆ ಅದು ಕೂಡ ಒಂಥರ ನನಗೆ ಸ್ಮೆಲ್ ಬರ್ತದೆ. ಅದು ಅವ್ರಿಗೆ ಕಷ್ಟ. ಅವರಿಗೆ ಎಂತ ಅಂದರೆ ಬಟ್ಟೆ ಒಗೆದಾದ್ಮೇಲೆ ಆಗಲೇ ಬಿಸಿಲು ಬರಬೇಕು, ಬಟ್ಟೆ ಎಲ್ಲ ಒಣಗಿ ಅದನ್ನೆಲ್ಲ ಮಡಚಿಡಬೇಕು. ಆ ರೀತಿ ಮಳೆಗಾಲದಲ್ಲಿ ಅವ್ರಿಗೆ ಕಷ್ಟ ಅಲ್ಲ. ಮಳೆಗಾಲದ ಅದೇ ತೊಂದರೆ, ಮನೆಯಲ್ಲಿ ಎಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ಕೂಡ ಬಟ್ಟೆ. ನಾನೀಗ ಕೆಳಗೆ ಹೋದರೆ ಅಲ್ಲಿ ಕೂಡ ಹಾಲಲ್ಲಿ ಎಲ್ಲ ಬಟ್ಟೆಯನ್ನೇ ಆಜಿಸಿಟ್ಟಿದ್ದಾರೆ ನೋಡಿ. ನಾನು ಮಾತಾಡಲಿಕ್ಕೆ ಹೊರಟ್ರೆ ನೋಡಿ, ಹೀಗೆ ಮಾತಾಡ್ತಾನೇ ಇರ್ತೇನೆ. ನನಗೆ ಮತ್ತೆ ಬಸ್ ಮಿಸ್ ಆದರೆ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಗತಿ ಇಲ್ಲ. ಸೊ ನಾನು ಹೋಗ್ತೇನೆ, ಇನ್ನು ಅವಳ ಜೊತೆ ಸಿಗ್ತೇನೆ. ಅದೇ ದಾರಿಯಲ್ಲಿ ಹೋಗುವಾಗ ಬ್ಲಾಗ್ ಮಾಡಿ ಹಾಕ್ತಾ ನೋಡ್ತೇನೆ. ಮಳೆ ಬರ್ತಾ ಉಂಟಲ್ಲ, ಮಳೆ ಬರುವಾಗೆಲ್ಲ ವ್ಲಾಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಫೋನ್ ಹೋದರೆ ಮತ್ತು ನಾನು ಯಾವುದೆಲ್ಲ ವ್ಲಾಗ್ ಮಾಡೋದು. ನೆಕ್ಸ್ಟ್ ನಾನು ತುಳು ಬ್ಲಾಗಲ್ಲಿ ಹೇಳಿರ್ಬೋದು, ನಂದು ಒಂದು ಫೋನ್ ಹೋಗಿದೆ. ಅದು ಯಾವುದಕ್ಕೆ, ಬಿಸಿಲಲ್ಲಿ ಮಾಡಿದ್ದಕ್ಕೆ ಅದು ಫೋನ್ ಹೋಯಿತು. ಇನ್ನು ಮಳೆಗಾಲದಲ್ಲಿ ಈ ಫೋನ್ ಕೂಡ ಲಗಡಿ ಹೋದರೆ ನನ್ನ ಮನೆಯಲ್ಲಿ ಇಡಲಿಕ್ಕಿಲ್ಲ. ಅದಕ್ಕೆ ಹೋಗುವ ಆಯಿತಾ. ನಾನು ಕನ್ನಡದಲ್ಲಿ ಎಂತಾದರೂ ತಪ್ಪು ಮಾತಾಡಿದರೆ ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಮತ್ತು ಇನ್ನು ತುಳು ಮಾವಿನವರು ಕಮೆಂಟಲ್ಲಿ ಬೈಬೇಡಿ, ನೀನು ಕನ್ನಡ ಮಾತಾಡ್ತೀನಿ ಹಾಗೆಂತ ಇಲ್ಲ, ನನಗೆ ಅನಿಸಿತ್ತು ಹಾಗೆ ಮಾಡ್ತಿದ್ದೇನೆ ಕನ್ನಡದಲ್ಲಿ. ಒಂದು ಇಷ್ಟ ಎಂತ ಹೇಳ್ತಾರೆ ನಿಮಗೆ, ಒಂದು ಮಾಡುವಂತ ಅನಿಸಿತ್ತು, ಅದಕ್ಕೆ ನಾನು ಮಾಡ್ತಿರೋದು. ಸ್ವಲ್ಪ ನೋಡಿ, ತುಳು ಹೇಗೆ ಮಾತಾಡ್ತೇನೆ ಹಾಗೆ ಕನ್ನಡ ಮಾತಾಡಲಿಕ್ಕೆ ಆಗೋದಿಲ್ಲ ನನಗೆ, ಅದು ಅಭ್ಯಾಸ ಇಲ್ಲಲ್ಲ, ದಿವಸ ಮಾತಾಡೋದಿಲ್ಲ ಹಾಗೆ. ಈಗ ನಾವು ಹೋಗುವ. ಈಗ ನಾನು ಮನೆಯಿಂದ ಹೊರಟೆ ಆಯಿತಾ. ನಮ್ಮೂರು, ಅದು ನಮ್ಮದೇ ಗದ್ದೆ. ಎಂತ ಹೇಳ್ತಾರೆ, ವ್ಯವಸಾಯ ಮಾಡಿದ್ದಾರೆ. ಅಕ್ಕಿಯನ್ನು ಎಂತ ಮಾಡಿದ್ದಾರೆ ಅಂತ ಹೇಳೋದು, ವ್ಯವಸಾಯ ಮಾಡಿದ್ದಾರೆ ಅಂತೇಳಿ ಹೇಳೋದಲ್ಲ. ಹೌದು, ವ್ಯವಸಾಯ ಮಾಡಿದ್ದಾರೆ. ಈಗ ಮಳೆ ಬರ್ತಾ ಉಂಟು. ಅದೇ ನನಗೆ ಮಳೆ ಬರುವಾಗ ಒಂಥರ ಕಿರಿಕಿರಿ ಆಗೋದು, ವೀಡಿಯೋ ಮಾಡಲಿಕ್ಕೆ ಕರೆಕ್ಟ್ ಆಗೋದಿಲ್ಲಲ್ಲ, ಹಾಗೆ ಹೊರಡೋಣ. ನಿಮಗೆ ಇನ್ನು ಅವಳು ಸಿಕ್ಕಿ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ. ಬಸ್ಸಲ್ಲೆಲ್ಲ ವೀಡಿಯೋ ಮಾಡೋದಿಲ್ಲ, ಮತ್ತು ಫೋನೆಲ್ಲ ಕೆಳಗೆ ಬಿದ್ದರೆ ಕಷ್ಟ ಆಗ್ತದಲ್ಲ.
ಇವರಿಬ್ಬರು ಸಿಕ್ಕಿದ್ರು. ಅವರಿಗೆ ಆಶ್ಚರ್ಯ ಆಗ್ತಾ ಉಂಟು, ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತಿದ್ದೀನಲ್ಲ. ಈಗ ನಮ್ಗೆ ಯುಕ್ತ ಕೂಡ ಸಿಕ್ಕಿದ್ಲು ಸುರತ್ಕಲ್ಲಿ, ಅವಳನ್ನು ಕೂಡ ಒಯ್ದುಕೊಂಡು ಬಂದದ್ದು. ಇದೆಲ್ಲ ಕನ್ನಡದ ಕರ್ಕೊಂಡು ಬಂದದ್ದು, ಅವಳನ್ನು ಕೂಡ ಕರ್ಕೊಂಡು ಬಂದದ್ದು. ನೋಡಿ ಯುಕ್ತ ಹಾಯ್ ಹೇಳು. ಹಾಯ್ ಆಚೆ ನೀನು ಕೂಡ ಹಾಯ್ ಹೇಳು. ಇಬ್ಬರಿ ಮೂವರಿ ಕೂಡ ಎಂತ ಹೇಳ್ತಾರೆ, ದಾರಿ ಗೊತ್ತಿಲ್ಲ. ದಾರಿ ಗೊತ್ತಿಲ್ಲ, ನನಗೆ ಗೊತ್ತಿತ್ತು. ಇವಳು ಬಸ್ ನ ಡ್ರೈವರ್ ಹತ್ರ ಹೇಳಿದ್ಲು ಗೊತ್ತುಂಟ ಅಂತ. ಅವ ಹೇಳಿದ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಹತ್ತಿ ಅಂತ, ಇಳೀರಿ ಅಂತ. ಈ ಸ್ಟಾಪ್ ಅಲ್ಲಿ ಹೋಗಕ್ಕೆ ಆಗ್ತದಲ್ಲ, ಈಗ ಅವ್ರು ಹೇಳಿದ್ರಲ್ಲ. ನಾನೇ ಈಗ ಕೇಳಿದ್ದು ಒಬ್ಬರಿಗೆ ಹೋಗ್ತಿದ್ರಲ್ಲ ಅವ್ರ ಹತ್ರ, ದಾರಿ ಸರಿ ಕಟ್ಟಿ ನೆಗಡ್ಲಿಕ್ಕೆ ಆಗ್ಬೋದು. ಯುಕ್ತ ನೀನು ಹೇಳು, ಬಹಳ ದಿನಗಳನ್ನು ನಮ್ಮನ್ನು ಮೀಟ್ ಆಗಿದ್ದಲ್ಲ, ಬಹಳ ದಿವಸಗಳು ಬಸ್ಸಲ್ಲಿ ಸಿಗುದಿಲ್ಲ. ಹೌದು, ನೀನ್ ಮತ್ತೆ ಇಲ್ಲ ನಂಗೆ ಬರ್ತದೆ, ನಂಗೆ ಕನ್ನಡ ಕರೆಕ್ಟ್ ಬರಲ್ವಾ? 4 ಲೆಫ್ಟ್ ಪೋಡು ಬೊಕ್ಕ ನಮ್ಮ ರೂಟು ಇದು ಒಂಜಿ ಪೋಂಡ ಅವನ ನೆನಪದಿಲ್ಲವಾ? ಮಳೆ ಬರ್ತುಂಟಲ್ಲ ಯುಕ್ತ, ಹೇಳುತ್ತೆ ಎಂತಾದ್ರು. ಮಳೆ ಬರ್ತುಂಟು, ಇವಳು ಕೊಡೆ ತರ್ಲಿಲ್ಲ ತಂದಿದ್ದಾಳೆ. ಸತ್ಯ ನನ್ನ ಹತ್ರ ಅವಳ ನಂಬ್ಲಿಕ್ಕೆ ಆಗುದಿಲ್ಲ, ಕೆಲವೊಮ್ಮೆ ಬ್ಯಾಗ್ ಅಲ್ಲಿ ಇರ್ತಾಳೆ ಕೊಡೆ. ಸತ್ಯ ನನ್ನ ಎಂಡ ಬಂಡಲ್ ಕೊಡೆ ತೆಗೆಯುವುದಿಲ್ಲ, ಅವಳು ಕೊಡೆ ತೆಗೆಯುವುದಿಲ್ಲ. ಯುಕ್ತನ ಕೊಡೆಯಲ್ಲಿ ಓಸೆಯಲ್ಲಿ ಹೋಗುದು. ಇಲ್ಲೆಂತಲ್ಲ, ಈಗ 4 ಲೆಫ್ಟ್ ಉಂಟಂತೆ, ಅದು ಆದ್ಮೇಲೆ 3 ಲೆಫ್ಟ್ ಬಿಟ್ಟು 4ನೇ ಲೆಫ್ಟ್ ಅಲ್ಲಿ ನಾವು ಹೋಗ್ಬೇಕಂತೆ. ಆಗ ನಮ್ಗೆ ಕೊರಗಜ್ಜೆ ಟೆಂಪಲ್ ಸಿಗ್ತದಂತೆ. ಅಂದ್ರೆ ಒಮ್ಮೆ ಹೋಗಿದ್ದೇವಲ್ಲ, ಈಗ ಅಷ್ಟು ನೆನಪಿಲ್ಲ. ಅವಳು ಹೇಳಿ ವಿಡಿಯೋ ಮಾಡಿ ಸಹಿತ ನಾನು ಇಬ್ಬರ ಹತ್ರ ಕೇಳಿದೆ, ಮಕ್ಕಳಲ್ಲೆಲ್ಲ ಕೇಳ್ತಾಳೆ ರೋಡ್ ಕೇಳಿ. ನಾನು ಹತ್ರ ಹೇಳುದು ವಿಡಿಯೋ ಮಾಡು ಅಂತ. ಗೊತ್ತಾಯ್ತಾ ನಿಮಗೆ? ರೋಡ್ ಗೊತ್ತಾಯ್ತು ಅವ್ರು ಹೇಳಿದ್ದು? ಗೊತ್ತಾಯ್ತಲ್ಲ. ಈಗಾಗಲೇ ನಮ್ಮ ಯುಕ್ತ ಕರ್ಕೊಂಡು ಹೋಗ್ತಾಳೆ. ನಾನ್ ಕೇಳಿದಾಗಾದ್ರೆ ವೇಸ್ಟಾ? ಎಷ್ಟು ತುಲೆ? ನಾನು ತುಂಬಾ ನೀನ್ ಮಾತಾಡಿ, ನಿಮಗೆ ಕನ್ನಡ ಬರಲ್ವಾ? ತೆಗಿಲಿಕ್ಕೆ ಆಗುದಿಲ್ಲ, ಕೊಡೆ ಒದ್ದೆ ಆಗ್ತದೆ ಅಂತೆಲ್ಲ ಬ್ಯಾಗಲ್ಲಿ ಇಟ್ಕೊಳ್ಳುದು. ಇಬ್ಬರು ಅವರು ಹಾಗೆ ಆಯ್ತಾ, ಜಗಳ ಮಾಡ್ತಾನೆ ಇರುದು ಇಡೀ ದಿವಸ. ಬಂದ್ವಿ ನಾವು ಎಂತ ಟೆಂಪಲ್ ಹತ್ತಿರ ಬಂದ್ವಿ ನಾವು. ಸ್ವಲ್ಪ ಇರೋದು. ನೀನ್ ಫಸ್ಟ್ ಕನ್ನಡದಲ್ಲಿ ಕನ್ನಡ ಫಸ್ಟ್ ವ್ಲಾಗ್ ಯುಕ್ತ. ನೀನು ಬಂದದ್ದು ಕನ್ನಡ ವ್ಲಾಗ್ ಅಲ್ಲಿ ಒಂದು ಎನರ್ಜಿ ಬಂದಾಗಿ. ನನಗೆ ಒಂದು ಮರ್ಯಾದೆ ಇಲ್ಲ, ಇಷ್ಟು ರೂಟ್ ಕೇಳಿ ಬಂದೆ ಅಲ್ಲ, ಮರ್ಯಾದೆ ಇಲ್ಲ ನನಗೆ. ಬೈಯುದು ನೋಡಿ ಅಲ್ಲ, ಇಬ್ಬರು ಕೂಡ ಬೈತಿದ್ದಾರೆ. ಅವಳೊಬ್ಬಳು ಇವಳಾದ್ರೆ ತುಂಬಿಸುದು. ಯುಕ್ತ ಅವಳಿಗೆ ಕೊಡೆ ಕೊಟ್ಟಿದ್ದಾಳಲ್ಲ, ಹಾಗೆ ಇವಳು ಅವಳ ತೊಟ್ಟೆಯನ್ನು ಇಟ್ಕೊಳ್ಬೇಕು. ಇವಳು ಇದೇ ಟೆಂಪಲ್ ಹೇಳಿದ್ವಲ್ಲ, ಕೊರಗಜ್ಜೆ ಟೆಂಪಲ್. ನಾವು ಬಂದ್ವಿ ಇಲ್ಲಿಗೆ. ಹೋಗು ನೀನು ಹೋಗೀಗ. ನೆಕ್ಸ್ಟ್ ನಂಗೆ ಇಡಿ ಇನ್ನು ಕೊಡಿ. ಅವಳು ಹೋಗಿ ಆಯ್ತು, ಬಿಟ್ಟೇ ಹೋಗುದು. ನೋಡಿ ಈಗ ಟೆಂಪಲ್ಗೆ ಹೋದ್ವಿ ಆಯ್ತಾ. ಅಲ್ಲಿ ಮನೆಗೆ ಹೋಗಿ ಎಂತ ಅವಳು ನೋಡಿ ನೆಗಡುದಾಯ್ತಾ. ಟೆಂಪಲ್ಗೆ ಹೋಗಿ ಕೈ ಮುಗಿದ್ವಿ, ಸ್ವಲ್ಪ ಅಲ್ಲಿ ಒಂದು 10 ನಿಮಿಷ ಕೂತ್ಕೊಂಡ್ವಿ. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೇವೆ. ಅಲ್ಲಿ ರೂಟ್ ಹೇಳಿದ್ರು, ಆಗ ಬಂದ ರೂಟ್ ಬೇರೆವೇ, ಈಗ ಹೋಗೋ ರೂಟ್ ಬೇರೆವೇ. ಈಗ ಏರ್ತಿದ್ದೇವಲ್ಲ, ಯುಕ್ತನಿಗೆ ಆಗ್ತಿಲ್ಲ, ಅದಕ್ಕೆ ಅವಳು ಮಾತಾಡ್ತಿಲ್ಲ ಅಲ್ಲ. ಇನ್ನೊಬ್ಳು ಮಾತಾಡೋದೇ ಇಲ್ಲ, ಕನ್ನಡ ಗೊತ್ತಿಲ್ಲದಾಗೆ ಮಾತಾಡಿದಲ್ಲ. ಎಷ್ಟು ಮಾತಾಡಿ, ತುಂಬ ಸುಸ್ತಾಗ್ತುಂಟು, ಹಾಗೆ ಮಾತು ಬರುತ್ತಿಲ್ಲ. ಯುಕ್ತನಿಗೆ ಸುಸ್ತಾಗಿ ಬಾಯಲ್ಲಿ ಮಾತೇ ಬರ್ತಿಲ್ಲ. ತುಂಬ ಡೌನಿಂದ ಮೇಲೆ ಬಂದದ್ದಲ್ವ ನಾವು. ಆಗ ಪಂಡೆ ಅವೇ ರೂಟ್ ಆತುಂಡು, ಆಗ ಬಂದ ರೂಟ್ ಆಗ್ಬೋದಿತ್ತು. ಇದು ಶಾರ್ಟ್ ಕಟ್ ಅಂತ ಹೇಳಿದ್ರು. ಇಲ್ಲಿ ಡೌಟು, ಇಲ್ಲೊಂದು ರೂಟ್ ಉಂಟು, ಈ ರೂಟಲ್ಲಿ ಸ್ವಲ್ಪ ಹೋಗ್ಬೇಕಂತ, ಆಗ ಸಿಗ್ತದ ಅಂತ. ಕೊಡೆ ಯಾರದ್ದು, ಹಿಡಿಯುವುದು ಯಾರು? ಅಷ್ಟು ಕೂಡ ನಿಂಗೆ ಸಾಕಾಗ್ತದೆ ಯುಕ್ತ? ಇವರು ಸರಿ ತಿಂದು ಬಂದಿದ್ದಾರೆ, ನಾನು ತಿನ್ನಲಿಲ್ಲ. ನಾವು ಊಟ ಮಾಡಿ, ನಾನು ಊಟ, ಅವಳು ಚಪಾತಿ ತಿಂದದ್ದು. ನಾನು ಚಿಕನ್ ಎಗ್ ರೋಲ್ ತಿಂದು ಬಂದು. ಅಲ್ಲಿ ಒಂದು ಜ್ಯೂಸ್ ಅಂಗಡಿ ಉಂಟು. ಯಾವುದು ಜ್ಯೂಸ್? ಅಂಗಡಿ ಚುಕ್ಕು ಆಗ್ಬೋದು. ಮಳೆಗಾಲದಲ್ಲಿ ಜ್ಯೂಸ್ ಕುಡಿತೀಯ ಕೋಳ್ ನೀನು? ಮತ್ತೆ ಮೊನ್ನೆ ಬಸ್ಸಲ್ಲಿ
ಶೀತ ಆಗಿರ್ಲಿಲ್ವಾ ನಿಂಗೆ? 24 ಗಂಟೆ ಟ್ಯಾವೆಲ್ ಇಟ್ಕೊ ಮೂಗಲ್ಲಿ. ಎಂತದ ನೀನ್ ಕನ್ನಡ ಮಾತಾಡಿ ನಾನು ಇಡ್ತೇನೆ, ಮತ್ತೆ ಇಡ್ತೇನೆ. ಹೋಗುವ. ಇಬ್ಬರು ಕೂಡ ಮನಸ್ಸಲ್ಲಿ ಎಷ್ಟು ಬೈತಿದ್ದಾರ. ನಾನು ಹೇಳಿದೆ ಅದೇ ರೂಟ್ ಓಕೆ ಅಂತ, ಅವ್ರ ಹತ್ರ ಕೇಳಿದ್ರಲ್ಲ ಇನ್ನೊಂದು ರೂಟಲ್ಲಿ ಹೋಗುವ ಅಂತ. ಇವರು ಮಾಡೋದೇ ಅವಾಂತರ ರೂಟ್, ಇದೆಷ್ಟು ದೊಡ್ಡ ಲಾಂಗ್ ರೂಟ್ ತರ ಕಾಣ್ತಾ ಉಂಟು. ಅಲ್ಲಿ ತನಕ ಹೋಗ್ಬೇಕು ನಾವು ಎಂಡಿಗೆ. ಅವಳ ಕೊಡೆ ಇದು, ನಾವು ಅಲ್ಲಿ ಶೋಕೇಸ್ ಅಲ್ಲಿ ಹೋಗಿಟ್ಟು ಬಿಡುವ. ಬ್ಯಾಗ್ ಒಳಗೆ ಕೊಡೆ ಇದ್ದು ಕೊಡೆ ತೆಗಿತಿಲ್ಲ, ಎಷ್ಟು ಒದ್ದಾಡ್ತಿದ್ದಾರೆ. ಅವಳ ವಸ್ತುಗಳನ್ನು ಜಾಗೃತಿ ಮಾಡುದು ಗೊತ್ತಾಯ್ತಾ? ನೋಡಿ ಮಳೆ ಬರ್ತಿಲ್ಲ ಹೇಳ್ತಿರ್ಲು, ಈಗ ಮಳೆ ಜೋರು ಬರ್ತಾ ಒಮ್ಮೆ. ಈಗ ಸುರತ್ಕಲ್ಗೆ ಬಸ್ ಇಲ್ಲಿ ಗಡಿ ಗಡಿ ಉಂಟಲ್ಲ ಯಾರ ಹತ್ರ? ನಾನು ನಿಮ್ಮ ಹತ್ರ ಕೇಳುದು, ವಿಡಿಯೋ ಆನ್ ಮಾಡಿ ನಿಮ್ಮ ಹತ್ರ ಕೇಳುದು. ಬಸ್ ಉಂಟಲ್ಲ? ಉಂಟು, ಕಾಟಿ ಬೆಳಗ್ಗೆ ಬಗ್ಗೆ ಬಸ್ ಉಂಟು. ಬಸ್ ಎಲ್ಲಿಗೂ ಇಲ್ಲ, ಈಗ ಕಮ್ಮಿ ಆಗಿದೆ ಗೊತ್ತಾ? ಈಗ ಕಮ್ಮಿ ಆದ್ರೆ ಅದೇ ಈ ಹೊತ್ತಲ್ಲಿ ಕಡಿಮೆ. ಮತ್ತೆ ಹೌದು, ಅದೇ ನಮ್ಮ ಹಚ್ಚಿದ್ದು ಬಸ್ಸಲ್ಲಿ ನಮ್ಮ ಹಚ್ಚಿದ್ದು ಟೈಮ್ಗೆ ಒಂದು ಬಸ್, ಟೈಮ್ಗೆ ಬಸ್ ಇರುದು ನಮ್ಮ ಕಡೆ. ಅದನ್ನು ಹೇಳು. ಅಂತೂ ಮಧ್ಯಾಹ್ನದ ಟೈಮಲ್ಲಿ ಬಸ್ಸೇ ಇಲ್ಲ. ಕಷ್ಟ ಅಲ್ಲ? ತುಂಬಾ ಕಷ್ಟ. ಮುಖ ತೋರಿಸಿದ ಎಷ್ಟು ಕಷ್ಟ. ಹೌದು ಕಷ್ಟ. ಒಮ್ಮೊಮ್ಮೆ ಕೆಲಸ ನಮ್ಗೆ 2 ಗಂಟೆ ಅಂದ್ರೆ ಮುಗಿದ್ರೆ ಬರುದೇಗಲ್ಲ. ಸುರತ್ಕಲ್ಗೆ ಹೋದ್ರೆ ಇನ್ನು ನಮ್ಗೆ 4:10ಕ್ಕೆ ಬಸ್. ಸುರತ್ಕಲ್ಗೆ ಹೋದ್ರು ಕಾಯ್ಬೇಕು ನಾವು. ಅವಳು ನೀನು ಅವಳ ಕೊಡೆಯಲ್ಲಿ ಇದೆಯಲ್ಲ, ಅದಕ್ಕೆ ಅವಳು ನೀನು ಕೊಡೆ ಸಮ ಇಡೀ ಅವಳಿಗೆ. ಬರ್ತಿಲ್ಲ. ಶೀತ ಎಂತ ಹೇಳ್ತಾರೆ ಅದು, ಶೀತ ಬರ್ಲಿಕ್ಕೆ ಇಷ್ಟು ಸಾಕು ಮಳೆ. ಹೌದು, ಸೀತಾಫಲ. ಅವಳು ಎಂತ ಅಂತಲ್ಲ, ಅವಳು ಮಾತಾಡೋದೇ ಇಲ್ಲ, ಮಾತಾಡೋದು ಕೂಡ ತಪ್ಪು ಮಾತಾಡೋದು. ಬಸ್ ಬಂತು ನೋಡಿ, ನಾವು ಮೇನ್ ರೋಡ್ಗೆ ಬಂದಿದ್ದೇವೆ ಅಂತ. ಅದು ಇದು ಹೋಗಿ ಬರ್ಬೇಕಲ್ಲ, ಅಮ್ಮ ಅಲ್ಲ, ಇದು ಈಗ ಇದು ದೇವಸ್ಥಾನ ಇಲ್ಲೇ ಟರ್ನ್ ಹಾಕುದು. ಇದೇ ಕೈಕಂಬ ಗಣಪತಿ ದೇವಸ್ಥಾನ. ನಾಳೆ ಇಲ್ಲಿ ಇದು ಕಾಂಪಿಟೇಷನ್ ಮಕ್ಕಳಿಗೆ. ಯಾವ್ದ್ರದ್ದು? ಚೌತಿ ಅಲ್ಲ, ಯಾವ್ದು ಕಾಂಪಿಟೇಷನ್? ಎಂತದ್ದು? ತುಂಬಾ ಕಾಂಪಿಟೇಷನ್ ಉಂಟು. ಡ್ರಾಯಿಂಗ್ ಮತ್ತೆ ಭಕ್ತಿಗೀತೆ ಎಲ್ಲ ನಾಳೆ ಕಾಂಪಿಟೇಷನ್. ಅಂದ್ರೆ ನಾಳೆ ತಾರೀಕು ಸೆಪ್ಟೆಂಬರ್ 1 ನಾಳೆ ಇಲ್ಲಿ ಕಾಂಪಿಟೇಷನ್. ಇಲ್ಲಿ ತುಂಬಾ ಕಾಂಪಿಟೇಷನ್. ಇವಳು ಕೂಡ ಪಾರ್ಟಿಸಿಪೇಟ್ ಮಾಡಿದಾಳೆ. ತುಂಬಾ ಎಷ್ಟು ಪ್ರೈಸ್ ಸಿಕ್ಕಿದೆ? ಒಂದು ಸಿಗಿಲ್ಲ. ಆದ್ರೆ ಬಂದಿದ್ದಾಳೆ, ಪಾರ್ಟಿಸಿಪೇಟ್ ಮಾಡಿದ್ದೇನೆ, ಅದೇ ಇಂಪಾರ್ಟೆಂಟ್ ಅಲ್ಲ. ಪ್ರೈಸ್ ಸಿಗಲಿಲ್ಲ. ನಮಗೆ ಬಸ್ ಸಿಕ್ಕಿಲ್ಲ, ಬಸ್ಸಲ್ಲಿ ಇದ್ದೇವಲ್ಲ, ಸುರತ್ಕಲ್ಗೆ ಹೋಗುದು ಈಗ. ನೋಡು ಎಷ್ಟು ನೋಡ್ತಿದ್ದೀನಿ ಇಂಥ ಮನೆಯಲ್ಲಿ ಹೇಳಿಲ್ಲ. ಈಗೊಂದು ಬಿಲ್ಡಿಂಗ್ ಉಂಟು, ಅದರ ಒಳಗೆ ಬಂದು ಕೂತ್ಕೊಂಡಿದ್ದೀವಲ್ಲ. ಇದು ಬಿಲ್ಡಿಂಗ್ ಹೆಸರು ಅಂತ ಇತ್ತಾ? ನಂಗೆ ಕೂಡ ಗೊತ್ತಿಲ್ಲ. ಅದು ಸುರತ್ಕಲ್ ಅಂತ. ನಾವೀಗ ಐಡಿಯಲ್ಗೆ ಹೋಗುದು ಅಂತ. ಇದೇ ಬಿಲ್ಡಿಂಗಲ್ಲಿ ಐಡಿಯಲ್ ಉಂಟು, 1st ಫ್ಲೋರ್ ಅಲ್ಲ. ಆದರೂ ಕೂಡ ಐಸ್ ಕ್ರೀಮ್ ತಿನ್ನಲಿಕ್ಕೆ ಬಂದಿದ್ದಾಳೆ. ಶೀತ ಆಗಿದೆ ಅಂತ ಹೇಳೋದು ನೋಡಿ ಅಂತ. ನನಗೂ ಕೂಡ ಮೊನ್ನೆ ಶೀತ ಎಲ್ಲ ಇತ್ತು, ಆದರೂ ಐಡಿಯಲ್ಗೆ ಬಂದಿದ್ದೇವೆ ಐಸ್ ಕ್ರೀಮ್ ತಿನ್ನಲಿಕ್ಕೆ. ಅವಳೊಬ್ಬಳು ಐಸ್ ಕ್ರೀಮ್ You get in Mangalore. Whether the video is on. Yeah. See. You speak in Kannada. ಕನ್ನಡ ಐಡಿಯಲ್ಗೆ ಬಂದಿದ್ದೇವೆ. ಮಂಗಳೂರಿದ್ದು ಒನ್ ಆಫ್ ದ ಫೇಮಸ್ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಐಡಿಯಲ್. ಮತ್ತೆ ಪಬ್ಬಾಸ್ ಕೂಡ ಉಂಟಲ್ಲ. ಪಬ್ಬಾಸ್ ಮಲ್ಪುನ ಐಸ್ ಕ್ರೀಮ್ ಐಡಿಯಲ್ದ ಮಾರೈತಿ. ಅವರಲ್ಲ ಸಿ ನಿಮಗೆ ಮಂಗಳೂರಲ್ಲಿ ಬೆಸ್ಟ್ ಐಸ್ ಕ್ರೀಮ್ ಅಂದರೆ ಐಡಿಯಲ್. ಮಿಸ್ ಮಾಡ್ಕೊಳ್ಬೇಡಿ. ಮಂಗಳೂರಿಗೆ ಯಾರೆಲ್ಲ ಬರ್ತಿದ್ದೀರಿ, ಐಡಿಯಲ್ ಅಂದರೆ ನಿಮಗೆ ಮಂಗಳೂರಲ್ಲಿ ಪಬ್ಬಾಸ್ ಅಂತ ಒಂದು ಅಂಗಡಿ ಉಂಟು, ಅಲ್ಲಿ ಹೋಗಿ. ಸುರತ್ತಲ್ಲಿ ಸಹ ಐಡಿಯಲ್ ಇದ್ದು ಬ್ರಾಂಚ್ ಓಪನ್ ಮಾಡಿದ್ದಾರೆ. ಸೊ ನಾವೀಗ ಅಲ್ಲಿಗೆ ಬಂದಿದ್ದೇವೆ ಹೋಗ್ಲಿಕ್ಕೆ ಐಸ್ ಕ್ರೀಮ್ ತಿನ್ನಲಿಕ್ಕೆ. ಹೇಳಿದ್ದಲ್ಲ, ಗೊತ್ತಾಯ್ತಲ್ಲ. ಮಂಗಳೂರಿಗೆ ಬಂದರೆ ಐಡಿಯಲ್ ಇದ್ದ ಐಸ್ ಕ್ರೀಮ್ ತಿನ್ನಲೇಬೇಕು ನೀವು. ಯುಕ್ತ ಹೇಳಿದ ಮೇಲೆ ತಿನ್ನಲೇಬೇಕಲ್ಲ. ನೀನೆಂತ ಹೇಳ್ತೀಯಾ? ಐಡಿಯಲ್ಗೆ ಹೋಗ್ತಾ ಇದ್ದೇವೆ. ನಾನು ಇಲ್ಲಿಗೆ ಒಮ್ಮೆ ಬಂದಿದ್ದೇನೆ ಆಯಿತಾ, ಫ್ಯಾಮಿಲಿ ಜೊತೆ ಬಂದಿದ್ದೆ. ಇದು 2nd ಟೈಮ್ ನಾನು ಇಲ್ಲಿ ಅಂದರೆ ಸುರತ್ಕಲ್ ಐಡಿಯಲ್ಗೆ ಬರೋದು. ಮತ್ತು ಮಂಗಳೂರಲ್ಲಿ ಹೋಗಿದ್ದೇನೆ, ಒಂದು ತುಂಬ ಸತಿ ಹೋಗಿದ್ದೇನೆ ಫ್ರೆಂಡ್ಸ್ ಜೊತೆ.
ಮುಗಿತದ. ಎಂತ ಎಂತ ತಿನ್ಲಿಕ್ಕೆ ಅಂತ ನೀನೆಂತ ತಿಂತೀಯಾ? ನಾನು ಇದು ಫಸ್ಟಿಗೆ ನೀರು ಕುಡಿ. ಇದು ಕೋಲ್ಡ್ ಉಂಟಾ? ನಿಂಗೆ ಅವರು ಇಟ್ಟದ್ದು ನೀನು ಹೇಳಿದೆಯಲ್ಲ ಇಲ್ಲಿ ಸೆಕೆ ಉಂಟು ಅಂತ, ಇಬ್ಬರು ಕೂಡ ಕುಡಿದಿಟ್ಟಿದ್ದಾರೆ. ಐಸ್ ಕ್ರೀಮ್ ತಿಂದು ಮತ್ತೆ ನಮ್ಗೊಂದು ಪಾರ್ಸಲ್ ತಗೊಂಡು ಮನೆಗೆ ಹೋಗುದಲ್ಲ. ಹಾಂ ಹೇಳಿದೆ ಡಿಜೆ ಕೂತ್ಕೊಂಡು ಹೇಳ್ತಿದ್ದೆ ಮನೆಗೆ ಹೋಗುದು ಅಂತಲ್ಲ. ಇಲ್ಲಮ್ಮ, ಮತ್ತೆ ಅಮ್ಮ ಎಂತ ಹೇಳುದು ನೀವು? ಏನಮ್ಮ ಅದು ಬೆಡ್ತೀನಿ ಪವಿತ್ರನಿಗೆ ಚಾಕ್ಲೇಟ್ ತಿಕ್ಕುದ? ನಂದು ಗಡ್ಬಡ್. ನಿನ್ನ ಯಾವ್ದಾದ್ರು ದಿಲ್ಖುಷ್ ರೂಬೀಸ್ ಇನ್ನೊಂದು ಬರ್ತದೆ. ಸ್ನ್ಯಾಪ್ ಹಾಕ್ಲಿಕ್ಕೆ ಶುರು ಮಾಡಿದ್ದು. ರೂಬೀಸ್ ಸ್ಪೆಷಲ್. ಇದು ರೂಬೀಸ್, ಗಡ್ಬಡ್, ತಿರಮಿಸ್. ಅವ ಅಕ್ಕಲಿಲ್ಲ ಗೊತ್ತು. ಆದ್ರೂ ಯುಕ್ತ ಎಂತ ನೀವು ಮರ್ಯಾದೆ ಕನ್ನಡ ಬ್ಲಾಗ್ ಅಲ್ಲ. ಇಲ್ಲಿ ಬಂದದ್ದು ನಾವು ಶೋರ್ಮ ತಗೊಳ್ಳಿಕ್ಕೆಲ್ಲ ಯುಕ್ತ ಮಗನ ಕರ್ಮ ತಿನ್ನಲ್ಲ ಯಾವುದಾಗ ಇಷ್ಟು ತಿಂದರೂ ಇವರಿಗೆ ಆಗುದಿಲ್ಲ. ಆಗ ಮಧ್ಯಾಹ್ನ ಸದಾನಂದಲ್ಲಿ ಊಟ ಮಾಡಿದ್ದಾರೆ. ಸದಾನಂದ ಮನೋಜ್ ಮಾರೈತಿ ಸಿಟ್ ಲಂಚ್. ನೀವು ಸಿಟ್ ಲಂಚಲ್ಲಿ ಊಟ ಮಾಡಿದ್ದ? ನನ್ನ ಹತ್ರ ಹೇಳಿದ್ದು ಸದಾನಂದ. ಸಿಟ್ ಲಂಚ್ ಹೇಳಿದ್ ನಿಂಗೆ ಕೇಳಿದ್ದು? ಇಲ್ಲಮ್ಮ, ನೀನು ಹೇಳಿದ್ದು ಸದಾನಂದ, ಅದಕ್ಕೆ ನಾ ಹೇಳಿದ್ದು. ಹೌದಮ್ಮ, ತುಂಬ ಜೋರು ಮಳೆ ಬರ್ತಾ ಉಂಟು ಗೊತ್ತಾಯ್ತಾ. ಯುಕ್ತ ಹೋದ್ಲು ಅವಳ ಮನೆ, ನಮ್ಮಕ್ಕಿಂತ ಒಂದು ಸ್ಟಾಪ್ ಮೊದಲು ಅವಳದ್ದು ಮಧ್ಯದಲ್ಲಿ, ನೆಕ್ಸ್ಟ್ ಸ್ಟಾಪ್ ನಂದು ಬರುದು. ನಾವಿಬ್ಬರು ಈಗ ಹೋಗ್ತಾ ಇದ್ದೇವೆ ರೋಡಲ್ಲಿ. ಮಳೆ ತುಂಬ ಜೋರು ಬರ್ತಾ ಉಂಟು, ಜೋರು. ಬ್ಯಾಗ್ ಎಲ್ಲ ಎದುರುಗಡೆ ಹಾಕಿದ್ದೀವಿ, ಇಲ್ಲಾಂದರೆ ಫುಲ್ ಒದ್ದೆ ಆಗ್ತದಲ್ಲ ಬ್ಯಾಗೆ. ಅವಳು ನೆಗರ್ತಲ್ಲಿ ನಾನು ಕನ್ನಡ ಮಾತಾಡೋದು. ನಿಮ್ಗೆ ಇನ್ನು ನಾವು ಮನೆಯಲ್ಲಿ ಸಿಗ್ತೇವೆ ಆಯಿತಾ. ಹೀಗೆ ಮಳೆ ಬರ್ತಾ ಉಂಟು ಅಂತ, ಬೆಳಗ್ಗೆಗಿಂತ ಕೂಡ ಜಾಸ್ತಿ ಮಳೆ ಬರ್ತಾ ಉಂಟು ಈಗ ಅಲ್ವಾ ತ್ರಿವೇಣಿ? ಈಗ ಜಾಸ್ತಿ ಮಳೆ ಬರ್ತಾ ಉಂಟಲ್ಲ. ಹೌದು, ಅಷ್ಟೇ ಒಂದು ಪದದಲ್ಲಿ ಅವಳ ಉತ್ತರಗಳು. ಬಿಟ್ಟ ಸ್ಥಳ ತುಂಬಿಸಿ ಥರ ಮಾಡ್ತಿದ್ದೀಯ ನೀನು. ಸೊ ಇದುವೇ ನಮ್ಮದು ಕನ್ನಡ ಬ್ಲಾಗ್. ನಿಮಗೆ ನಮ್ಮ ಕನ್ನಡ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್, ಯಾರು ಇನ್ನೂ ಮಾಡಲಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ. ಓಕೆ, ಬಾಯ್.